Hello students, good morning. Welcome to Bhaskar classes. ನಾನು ನಿಮ್ಮ Bhaskar, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಈ ಸೆಷನ್ನಲ್ಲಿ ನಾನು ನಿಮ್ಮ ತಂದಿರೋದು 2016ನೇ ಇಸ್ವಿ ಕ್ವಶನ್ ಪೇಪರ್. ಈ 2016ನೇ ಇಸ್ವಿ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದಾನೆ ಸೆಕ್ಷನ್ ಬಿಗೆ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಅದನ್ನು ಸಾಲ್ವ್ ಮಾಡಿಸೋದಕ್ಕೋಸ್ಕರ ಬಂದಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟ್ ಓಪನಿಂಗ್ ಸ್ಟಾಕ್ ಅಂತೆ, ಓಪನಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕು. 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡಲಿಕ್ಕೆ ಪಾರ್ಟ್ ನಂಬರ್ 1, ಪಾರ್ಟ್ ನಂಬರ್ 2 ಮಾಡಿದ್ದೀನಿ. ಅಲ್ಲಿ 16 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಪಾರ್ಟ್ 1ನಲ್ಲಿ, ಮತ್ತು ಪಾರ್ಟ್ 2ನಲ್ಲಿ 9 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಅದರಿಂದ ಒಂದು ಐಡಿಯಾ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಸ್ಟೂಡೆಂಟ್ಸ್. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ, ಆಮೇಲಿಂದ ಈ ವಿಡಿಯೋ ನೋಡಿ ಸ್ಟೂಡೆಂಟ್ಸ್, ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಈಗ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಓಪನಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ, ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಹಾಗಾದ್ರೆ ಈ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅಂತ ತಂದಾಗ ಮಾಮೂಲಿ ಆಸ್ ಯೂಶುವಲ್ ಆಗಿ ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಕ್ರೆಡಿಟ್ ಸೈಡ್ ನಲ್ಲಿ ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 55,000 ತಗೊಂಡಿದ್ದಾನೆ, 55,000. ಸೇಲ್ಸ್ ಡ್ಯೂರಿಂಗ್ ದ ಇಯರ್ 1,25,000 ಕೊಟ್ಟಿದ್ದಾನೆ, 1,25,000. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 18,000 ಫೈನ್. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ತಗೊಂಡಿದ್ದಾನೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಂತೆ 12,000 ಫೈನ್. ಕ್ಯಾರೇಜ್ ಇನ್ವರ್ಡ್ಸ್ ಕೊಟ್ಟಿದ್ದಾನೆ, ಟು ಕ್ಯಾರಿಯೇಜ್ ಇನ್ವರ್ಡ್ಸ್ 2,000. ದೆನ್ ರೇಟ್ ಆಫ್ GP ವಾಸ್ 25% ಆನ್ ಕಾಸ್ಟ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಾನೆ? ಆನ್ ಕಾಸ್ಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಆನ್ ಕಾಸ್ಟ್ ಕೊಟ್ಟಿದ್ದಾನೆ ಅಂತಂದ್ರೆ ನೀವೇನ್ ಮಾಡ್ಬೇಕಾಗಿರುತ್ತೆ, ಇಲ್ಲಿ ಕೊಟ್ಟಿರುವಂತ ಅಮೌಂಟ್ ಯಾವುದು? ಸೇಲ್ಸ್. ಆದ್ರೆ ಪರ್ಸೆಂಟೇಜ್ ಕೊಟ್ಟಿರೋದು ಕಾಸ್ಟ್. ಇವೆರಡು ಕೂಡ ವೇರಿ ಆಗಿದೆ. ವೇರಿ ಆಗಿದೆ ಅಂದ್ರೆ ಮ್ಯಾಜಿಕ್ ಸ್ಟಾರ್ಟ್ ಮಾಡಬೇಕು. ಕಾಸ್ಟ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿ ಬರುತ್ತೆ ಸೇಲ್ಸ್. ಹಾಗಾದ್ರೆ ಯಾವುದ್ರ ಮೇಲೆ ಅಂತ 25% ಯಾವುದ್ರ ಮೇಲೆ ಅಂತ ಹೇಳ್ತಿರೋದವನು ಕಾಸ್ಟ್ ಮೇಲೆ, ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇನೆ 100% ಆಗಿರುತ್ತೆ. ಸೊ ಎಷ್ಟು ಪರ್ಸೆಂಟ್ ಅಂತ ಪ್ರಾಫಿಟ್? 25. ಟೋಟಲ್ ಮಾಡಿದ್ರೆ ಬರೋದು 125. ಅಮೌಂಟ್ ಯಾವ್ದು ಕೊಟ್ಟಿರೋದು? ಸೇಲ್. ಆ ಸೇಲ್ಸ್ ಪಕ್ಕದಲ್ಲಿ ಬರೆದು ಬಿಡ್ರಿ 1,25,000. ಎಷ್ಟು? 1,25,000. ಈಗ GP ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟಂತೆ ಅಮೌಂಟ್? 1,25,000 ಇಂಟು, ಹಾಗಾದ್ರೆ 1,25,000 ಎಷ್ಟು ಪರ್ಸೆಂಟ್ ಗದದು ಅಂತ 125 ಅಂತೆ. 125%ಗೆ 1,25,000 ಆದರೆ ಪ್ರಾಫಿಟ್ ಎಷ್ಟು? 25ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 1,25,000 ಇಂಟು 25 ಡಿವೈಡ್ ಬೈ 125 ಅಂದರೆ ಬರೋದು 25,000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗೇನು ಮಾಡಬೇಕು? ಟು ಗ್ರಾಸ್ ಪ್ರಾಫಿಟ್ ಎಷ್ಟು? 25,000.
ಟೋಟಲ್ ಮಾಡೋಣ. ಬ್ಯಾಲೆನ್ಸಿಂಗ್ ಫಿಗರ್ ಏನಾಗಿರುತ್ತೆ? ಓಪನಿಂಗ್ ಸ್ಟಾಕ್. ಓಕೆ, ಇಲ್ಲಿ 55,000 ಅನ್ನೋದು ಏನಾಗಿರುತ್ತೆ? ಪರ್ಚೇಸಸ್ ಆಗಿರುತ್ತೆ. ಇಲ್ಲಿ 55,000 ಅನ್ನೋದು ಏನಾಗಿರುತ್ತೆ? ಪರ್ಚೇಸಸ್ ಆಗಿರುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಏನಾಗಿರುತ್ತೆ? ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಹಾಗಾದರೆ 1,25,000 ಪ್ಲಸ್ 18,000 ಅಂದರೆ ಬರೋದು 1,43,000. 1,43,000 minus 25,000 minus 2,000 minus 12,000 minus 55,000 ಅಂದರೆ ಬರುವಂತಹದ್ದು 49,000. ಇದಕ್ಕೆ ಎಷ್ಟು ಕೊಡ್ರಿ? ಬ್ಯಾಲೆನ್ಸಿಂಗ್ ಫಿಗರ್. ಕ್ಲಿಯರ್ ಸ್ಟೂಡೆಂಟ್ಸ್? ಈ ರೀತಿ ಓಪನಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 28ನೇ ಪ್ರಾಬ್ಲಮ್. ಲಾಸ್ಟ್ ಸೆಷನಲ್ಲಿ 27ನೇ ಪ್ರಾಬ್ಲಮ್ ಮಾಡಿದ್ವಿ. ಈ ಸೆಷನಲ್ಲಿ 28ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಒಂದು ಕ್ವಶನ್ ಪೇಪರ್ನ ಸೆಕ್ಷನ್ ಬಿ ಪ್ರಾಬ್ಲಮ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬೈ ಬೈ ಸ್ಟೂಡೆಂಟ್ಸ್.